ಜೈ ಹಿಂದ್ ಎಲ್ಲ ನನ್ನ CRPF ಆಸ್ಪಿರೆಂಟ್ಸ್ಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನಲ್ಲಿ ಟ್ರೇಡ್ಸ್ಮನ್ ಮತ್ತು ಟೆಕ್ನಿಕಲ್ ಅಂತ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರು. ಸೊ ಈ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇತ್ತು. ಆಲ್ರೆಡಿ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ ಅನ್ಕೋತೀನಿ. ಮೇ 19ನೇ ತಾರೀಕಿನವರೆಗೆ ಅರ್ಜಿಯನ್ನ ಸಲ್ಲಿಸೋಕೆ ಲಾಸ್ಟ್ ಡೇಟ್ ಆಗಿತ್ತು. ಅದ್ರ ಜೊತೆಗೆ ಮೇ 21, 22, 23 ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸುವಾಗ ಮಿಸ್ಟೇಕ್ ಆಗಿದ್ರೆ ಸೊ ಕರೆಕ್ಷನ್ ಮಾಡ್ಕೊಳ್ಬೇಕಾಗಿದ್ರೆ 3 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ರು. ಸೊ ಇವಾಗ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸರ ಇವಾಗ ನಾವು ಅರ್ಜಿಗಳನ್ನ ಸಲ್ಲಿಸಿದೀವಿ ಸರ, ಎಷ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಿದ್ದಾರೆ, ಇದು ಟೋಟಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿದಾವೆ, ನೆಕ್ಸ್ಟ್ ಇದರ ಸಿಲೆಬಸ್ ಏನು, ಎಕ್ಸಾಮ್ಗೆ ಯಾವ ತರ ಪ್ರಿಪರೇಷನ್ ಮಾಡಬೇಕು, ನೆಕ್ಸ್ಟ್ ಯಾವ್ಯಾವ ಟ್ರೇಡಿಗೆ ಎಷ್ಟು ಫಿಸಿಕಲ್ ರನ್ನಿಂಗ್ ಇರ್ತದ, 5 ಕಿಲೋಮೀಟರ್ ಇರ್ತದ, 1600 ಮೀಟರ್ ಇರ್ತದ, ಯಾವ ಟ್ರೇಡ್ಗೆ ಇರ್ತದ, ಅದ್ರ ಬಗ್ಗೆ ಒಂಚೂರು ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಗಳ ಮೂಲಕ ಕಮೆಂಟ್ ಗಳ ಮೂಲಕ ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರನೇ ಇದೊಂದು ಸಪರೇಟ್ ಆಗಿರ್ತಕ್ಕಂಥ CRPF ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರೋಸೆಸ್ ವಿಡಿಯೋನ ಮಾಡ್ತಾ ಇದೀನಿ. ಫಸ್ಟ್ ಆಫ್ ಆಲ್ ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುದ್ದೆಗಳೇ ಎಷ್ಟು ಇದಾವೆ ಅದನ್ನ ಮಾತ್ರ ನಾವು ಫೋಕಸ್ ಮಾಡೋಣ. ಎಷ್ಟು ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿಗಳಿದಾವಪ್ಪ ಅಂದ್ರೆ 466 ವೇಕೆನ್ಸಿಗಳಿದಾವ ಸ್ನೇಹಿತರೆ. ಎಷ್ಟು ಹೈಯೆಸ್ಟೇ ಅನ್ಕೊಳ್ಬಹುದು. ಇನ್ನುಳಿದಿರ್ತಕ್ಕಂಥ ಅದರ್ ಸ್ಟೇಟ್ಗೂ ಕೂಡ ಇದಾವು, 600 ಮೀಟರ್ನು ಕೂಡ ಇದಾವೆ. ಅದೇ ನಮ್ಮ ಕರ್ನಾಟಕ 466 ಕೊಟ್ರಪ್ಪ ಅಂತಂದ್ರೆ ಒಂದು ಗ್ರೇಟೇ ಅನ್ಕೊಳ್ಬಹುದು. ಓಕೆ, ಎಷ್ಟು ಅಪ್ಲಿಕೇಶನ್ ಗಳು ಬಿದ್ದಿರ್ಬೋದು ನೋಡ್ಕೋಬಹುದು. 31,000ಕ್ಕಿಂತ ಅಧಿಕ ಅಪ್ಲಿಕೇಶನ್ ಗಳನ್ನ ಹಾಕಿದ್ದಾರೆ. ಎಷ್ಟು? 31,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಿದ್ದಾರೆ. ಸೊ ಈ ಕಾಂಪಿಟೇಷನ್ ನೋಡಿದ್ರೆ ನಿಮಗೆ ಹೆಚ್ಚು ಅನ್ಸುತ್ತಾ ಕಡಿಮೆ ಅನ್ಸುತ್ತಾ ಪ್ರತಿಯೊಬ್ರು ಕಮೆಂಟ್ ಮಾಡ್ಕೊಡ್ರಿ. ನನ್ ಪ್ರಕಾರ ನೋಡ್ಕೊಡ್ರಿ, ಅತಿ ಕಡಿಮೆ ಅನ್ಕೊಳ್ಬಹುದು. ಸೊ ಲೋ ಅಂದ್ರೆ ಈ ಸರಿ ಕಟ್ಟಪ್ಪು ಕೂಡ ಕಡಿಮೆ ನಿಲ್ಬಹುದು ನನ್ ಪ್ರಕಾರ. ಯಾಕಂದ್ರೆ ಕಾಂಪಿಟೇಷನ್ ಬಹಳ ಕಡಿಮೆ ಆಯ್ತು. 31,000 ಅಪ್ಲಿಕೇಶನ್ ಬಹಳ ಅಲ್ಲಿವೆ. ಯಾಕಂದ್ರೆ 466 ವೇಕೆನ್ಸಿಗೆ 31,000 ಅಪ್ಲಿಕೇಶನ್ ಬಹಳ ಅಲ್ಲ, ಕಾಂಪಿಟೇಷನ್ ಲೋ ಆಗುತ್ತೆ. ಯಾಕಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ಏನಿದೆ ನೋಡ್ಕೊಡ್ರಿ. ಫಸ್ಟ್ PST ಮತ್ತು PET, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಹೈಟ್, ವೇಟ್, ಚೆಸ್ಟ್, ರನ್ನಿಂಗ್ ಇದೆಲ್ಲನೂ ಕೂಡ ಇದೆ. ಸೊ ಇಲ್ಲಿ ಪಾಸ್ ಆಗಿ ಬಂದು ಎಕ್ಸಾಮ್ ಪಾಸ್ ಆಗಿ ಟ್ರೇಡ್ ಟೆಸ್ಟ್ ಪಾಸ್ ಆಗಿ ಫೈನಲ್ ಮೆರಿಟ್ ಮೆಡಿಕಲ್ ಪಾಸ್ ಆಗಿ ಫೈನಲ್ ಮೆರಿಟ್ ಗೆ ಬರ್ಬೇಕಂತಂದ್ರೆ ತುಂಬಾನೇ ಕಷ್ಟ ಇರ್ತದ. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಹೈಟ್ ನಲ್ಲಿ ಕೂಡ ಪ್ರಾಬ್ಲಮ್ ಇರ್ತದ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ನೀವೇನಾದ್ರೂ ಈ ಸರಿ CRPF ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೆ ಅಂದ್ರೆ ಅಡ್ವಾನ್ಸ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. SSC GD ಕಿನ್ನ ಕಡಿಮೆ ಕಾಂಪಿಟೇಷನ್ ಆಗ್ತಾ ಇದೆ. ಯಾಕಂತಂದ್ರೆ ನೋಡ್ಕೋಬಹುದು, SSC GD ಅಲ್ಲಿ ಅಷ್ಟು ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಮಾಡಿದಾರೆ ಅಂತಂದ್ರೂ ಕೂಡ ಟೋಟಲಿ ನಮ್ಮ ಕರ್ನಾಟಕಕ್ಕೆ 400ರಿಂದ 500 ವೇಕೆನ್ಸಿಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಆದ್ರೆ CRPF ಟ್ರೇಡ್ಸ್ಮನ್ ದಲ್ಲಿ ಇಷ್ಟೊಂದು ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು ಲಕ್ಕೆ ಅನ್ಕೊಳ್ಬಹುದು. ಓಕೆ ಸರ್, ಫಿಸಿಕಲ್ ಯಾವ ಟ್ರೇಡ್ಗೆ ಎಷ್ಟು ಇದೆ ಸರ್ ಅದ್ರ ಮೇಲೆ ನಾವು ಡಿಫೆಂಡ್ ಆಗ್ತೀವಿ ಸರ್, ನಾವು ಈಗಿಂತ್ರನೇ ತಯಾರಿ ಮಾಡ್ಕೋತೀವಿ ಅನ್ಕೊಂಡಿದ್ರೆ ನೋಡ್ಕೊಡ್ರಿ, ನಿಮ್ಗೊಂದು ಸುವರ್ಣ ಅವಕಾಶವನ್ನ ಕೊಡ್ತಾ ಇದ್ವಿ. ನಮ್ಮ HJ ಡಿಫೆನ್ಸ್ ಅಕಾಡೆಮಿ ನಮ್ ಕೋಚಿಂಗ್ ದಲ್ಲಿ ಬಾಗಲಕೋಟೆಯಲ್ಲಿ. ಸೊ ಆಲ್ರೆಡಿ ನಾವು SSC BGD ಬ್ಯಾಚ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಅಗ್ನಿವೀರ್ GD ಬ್ಯಾಚ್ ಕೂಡ ಕ್ಲೋಸ್ ಆಯ್ತು. ನೆಕ್ಸ್ಟ್ ಇವಾಗ CRPF ಕಂಟ್ರಿಕೇಶನ್ ಸಪರೇಟ್ ಆಗಿರತಕ್ಕಂತ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನೀವು ಇದೊಂದು ಕೋಚಿಂಗ್ ಅನ್ನ ತಗೊಂಡ್ರೆ SSC GDಗೂ ಕೂಡ ಹೆಲ್ಪ್ ಆಗುತ್ತಾ, CRPF ಗೂ ಕೂಡ ಹೆಲ್ಪ್ ಆಗುತ್ತಾ. ಅದರ ಜೊತೆಗೆ ನೀವೇನಾದ್ರೂ TRL ತಯಾರಿನ ಮಾಡ್ತಾ ಇದ್ರೆ ಅಂದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತಾ. ಓಕೆ, ಈ ಜೂನ್ 10ನೇ ತಾರೀಕಿಗೆ ಕ್ಲಾಸಸ್ ಗಳ ಪ್ರಾಪರ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾವೆ. ನೀವು ಬರಬೇಕು. ಈ ಸಾರಿ ನಾನು ಕೂಡ ಒಂದು ಯೂನಿಫಾರ್ಮ್ ಹಾಕೊಳ್ಬೇಕು, ವರ್ದಿ ಹಾಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಅದು ಕೇವಲ ನಾವು ಲಿಮಿಟೆಡ್ ಸೀಟ್ ಗಳನ್ನ ಮಾತ್ರ ಫಿಲ್ಅಪ್ ಮಾಡ್ಕೊಳ್ತೀವಿ. ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದ್ರ ಜೊತೆಗೆ ನಿಮ್ಗೆ ಫಿಸಿಕಲ್ ಗೆ ಗ್ರೌಂಡ್ ಇದೆ. ಫಸ್ಟ್ ಫಿಸಿಕಲ್ ಇರ್ತದ, ಫಿಸಿಕಲ್ ಪ್ರಿಪರೇಷನ್ ಮಾಡಿಸ್ಬಿಟ್ಟು ನಿಮ್ಗೆ 2 ತಿಂಗಳಲ್ಲಿ ಎಕ್ಸಾಮ್ ಮತ್ತು ಫಿಸಿಕಲ್ ಎರಡನ್ನೂ ಕೂಡ ಪಾಸ್ ಮಾಡೋಕೆ ರೆಡಿ ಮಾಡ್ಕೊಡ್ತೀವಿ. ಮತ್ತು ಟ್ರೇಡ್ ಟೆಸ್ಟ್ ಕೂಡ ನಾಲೆಜ್ ಅನ್ನ ಕೊಡ್ತೀವಿ. ಓಕೆ, ಇಲ್ಲಿ ನೋಡ್ಕೊಡ್ರಿ, 5 ಕಿಲೋಮೀಟರ್ ರನ್ನಿಂಗ್ ಯಾವ್ಯಾವ ಟ್ರೇಡ್ ಇದೆ ಅಂತ ಒಂದ್ಸರಿ ಬೇಕಾದ್ರೆ ರಫ್ ಸೀಟ್ ನಲ್ಲಿ ನೋಡ್ಕೊಳ್ಕೊಡ್ರಿ. ನಿಮ್ಮ ಟ್ರೇಡಿಗೆ 5 ಕಿಲೋಮೀಟರ್ ರನ್ನಿಂಗ್ ಬಂದ್ಬಿಟ್ಟು ಡ್ರೈವರ್ ಹುದ್ದೆಗೆ ಯಾರು ಹಾಕಿದಿರಲ್ಲ 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ, 24 ನಿಮಿಷ ಟೈಮಿಂಗ್ ಇರುತ್ತೆ. ಎಷ್ಟು? 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 24 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಓಕೆ, ಇದು ಯಾವ ಟ್ರೇಡ್ ಅಂತ ಹೇಳ್ತಾರೆ ನೋಡ್ಕೊಡ್ರಿ. ಡ್ರೈವರ್ ಹುದ್ದೆಗೆ ನೆಕ್ಸ್ಟ್ ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ನೆಕ್ಸ್ಟ್ ಪೇಂಟರು, ನೆಕ್ಸ್ಟ್ ಅದರ ಜೊತೆಗೆ ಕಾರ್ಪೆಂಟರು, ನೆಕ್ಸ್ಟ್ ಅದರ ಜೊತೆಗೆ ಕಾಬ್ಲರು, ನೆಕ್ಸ್ಟ್ ಬ್ರಾಸ್ ಬ್ಯಾಂಡು, ಪೈಪ್ ಬ್ಯಾಂಡು, ಟೇಲರು, ಬಗ್ಲರು, ಇವಕ್ಕೆಲ್ಲದಕ್ಕೂ ಕೂಡ 5 ಕಿಲೋಮೀಟರ್ ರನ್ನಿಂಗ್ ಇರ್ತದ. ಓಕೆ, ಮಹಿಳೆಯರಿಗೆ ಎಷ್ಟಿರ್ತಪ್ಪ ಅಂದ್ರೆ
1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1.6 ಕಿಲೋಮೀಟರ್ ಇರ್ತತಿ. ಟೈಮಿಂಗ್ ಎಷ್ಟಪ್ಪ ಅಂತಂದ್ರೆ ಅವ್ರಿಗೆ 8 ನಿಮಿಷ 30 ಸೆಕೆಂಡ್. ಇದು ಮೇಲ್, ಇದು ಫಿಮೇಲ್. ಓಕೆ, ಇಷ್ಟಾಯ್ತು. ನೆಕ್ಸ್ಟ್ ನೋಡ್ಕೊಳ್ರಿ, ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ಗಳು ಕುಕ್ ಆಗಿರ್ಲಿ, ನೆಕ್ಸ್ಟ್ ವಾಟರ್ ಕೆರಿಯರ್ ಆಗಿರ್ಲಿ, ನೆಕ್ಸ್ಟ್ ಅದ್ರ ಜೊತೆಗೆ ಬಾರ್ಬರ್ ಆಗಿರ್ಲಿ, ಹೇರ್ ಡ್ರೆಸ್ಸರ್ ಆಗಿರ್ಲಿ, ವಾಸರ್ ಮನ್ ಆಗಿರ್ಲಿ, ವಾಸರ್ ವುಮೆನ್ ಆಗಿರ್ಲಿ, ಸಫಾಯಿ ಕರ್ಮಚಾರಿ ಆಗಿರ್ಲಿ, ಇವಕ್ಕೆಲ್ಲ ಏನಿದೆಯಲ್ಲ 1600 ಮೀಟರ್ ರನ್ನಿಂಗ್ ಇದೆ. ಮೇಲ್ ಕೆಟಗರಿ ಅವರಿಗೆ 1600 ಮೀಟರ್ ರನ್ನಿಂಗ್ ಇದೆ. ಟೈಮಿಂಗ್ ಎಷ್ಟಪ್ಪ ಅಂದ್ರೆ 10 ನಿಮಿಷ ಟೈಮಿಂಗ್ ಇರುತ್ತೆ. 10 ನಿಮಿಷ ಟೈಮಿಂಗ್ ಇರುತ್ತೆ. ಮಹಿಳೆಯರಿಗೆ ನೋಡ್ಕೊಡ್ರಿ, ಸೇಮ್ ಅವ್ರಿಗೆ ಕೂಡ 1600 ಮೀಟರ್ ರನ್ನಿಂಗ್ ಇರುತ್ತೆ. ಟೈಮಿಂಗ್ ಎಷ್ಟಂದ್ರೆ 12 ನಿಮಿಷ ಟೈಮಿಂಗ್ ಇರುತ್ತೆ. ಎಷ್ಟು? ಮಹಿಳೆಯರಿಗೆ 12 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತದೆ. ಯಾವ್ಯಾವ ಟ್ರೇಡ್ ಅನ್ನೋದನ್ನ ಇನ್ನೊಂದ್ಸರಿ ಬೇಕಿದ್ರೆ ಹೊಳ್ಳಿ ವಿಡಿಯೋ ನೋಡ್ರಿ, ನಿಮ್ಗೆ ಕ್ಲಿಯರಿಟಿ ಆಗಿಂತಕ್ಕ ಅವಕಾಶ, ಸೊ ನಿಮ್ಗೆ ಕ್ಲಿಯರ್ ಆಗತ್ತ. ಈಗ ನೋಡ್ಕೊಳ್ಳಿ ಸ್ನೇಹಿತರೆ, ಫಿಸಿಕಲ್ ಫಸ್ಟ್ ಇರ್ತದ. ಓಕೆ, ಫಿಸಿಕಲ್ ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ವಾಲಿಫೈ ಆಗ್ತಾರೆ, ಯಾರು ಕೂಡ ಫೇಲ್ ಆಗೋದೇ ಇಲ್ಲ, ಫೇಲ್ ಆಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದೀನಿ. ಹೈಟ್ ಬಂದ್ಬಿಟ್ಟು ನೋಡ್ಕೊಳ್ರಿ, ಹೈಟ್ ನಲ್ಲಿ ನೋಡ್ಕೊಳ್ರಿ, ಪುರುಷರಿಗೆ 170 ಸೆಂಟಿಮೀಟರ್ ಬೇಕಾಗತ್ತ. ಸೊ ಮಹಿಳೆಯರಿಗೆ ನೋಡ್ಕೊಳ್ರಿ, ಹೈಟ್ ಎಷ್ಟು ಬೇಕಾಗುತ್ತೆ ಅಂದ್ರೆ 157 ಸೆಂಟಿಮೀಟರ್ ಇರ್ಬೇಕಾಗತ್ತ. ಓಕೆ, ಇಲ್ಲಿ ಅಂಕಿ ಕ್ಲಿಯರ್ ಆಗ್ತೀರಿ, ಏನ್ ಡೌಟೇ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೆಸ್ಟ್ ಅಂಕಿ ಇಂಪ್ರೂವ್ಮೆಂಟ್ ಇರತೈತಿ. ಚೆಸ್ಟ್ ಇಂಪ್ರೂವ್ಮೆಂಟ್ ಇರಲ್ಲ ಅಂದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು, ಅದೇನ್ ದೊಡ್ಡ ಎಷ್ಟು ಟಫ್ ಅಲ್ಲ. ರನ್ನಿಂಗ್ ಕೂಡ ಈಸಿ. ನೋಡ್ಕೊಡ್ರಿ, 1600 ಮೀಟರ್ ಅನ್ನ 10 ನಿಮಿಷನಾಗ ಓಡ್ಬೇಕು, ನಡ್ಕೋತ ಹೋಗ್ತೀರಿ. ನೆಕ್ಸ್ಟ್ 5 ಕಿಲೋಮೀಟರ್ ರನ್ನಿಂಗ್ ಅನ್ನ ಒಂದಿಷ್ಟು ಟ್ರೇಡ್ಗಳಿಗೆ ಐತೆ, ಇದನ್ನು ಕೂಡ ಆರಾಮ್ಸಾಗಿ ಈಸಿ ಕ್ಲಿಯರ್ ಮಾಡ್ಕೋಬಹುದು. ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನಿಮ್ಮ 1600 ಮೀಟರ್ ಟ್ರ್ಯಾಕ್ ಕೂಡ ಇದೆ. ಅದ್ರ ಜೊತೆಗೆ 5 ಕಿಲೋಮೀಟರ್ ರನ್ನಿಂಗ್ ಮಾಡಕ್ ಲಾಂಗ್ ರನ್ನಿಂಗ್ ಬೆಸ್ಟ್ ರೋಡ್ ಕೂಡ ಇದೆ. ಸೊ ಹಿಲ್ ರನ್ನಿಂಗ್ ಕೂಡ ಇರ್ತೈತಿ. ಪ್ರತಿಯೊಂದು ಫೆಸಿಲಿಟಿನ ನಾವು ಕೊಡ್ತಾ ಇದೀವಿ, ಯಾಕಂದ್ರೆ ನಮ್ಮಂತಲ್ಲಿ ನಂಬ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಮಾಡುವಂತ ಉದ್ದೇಶನೇ ನಮ್ದು. ನೋಡ್ಕೋಬಹುದು, ಈಗ ಅಲ್ಲಿನ ಅಗ್ನಿ ರಿಸಲ್ಟ್ ಕೂಡ ಕೊಟ್ಟಿದ್ವಿ, 100ಕ್ಕೆ 100 ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಅನ್ನ ಮಾಡಿದ್ವಿ. ಆದ ಕಾರಣಕ್ಕೋಸ್ಕರ ನೀವು ಕೂಡ ಬರಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಜೂನ್ 10ನೇ ತಾರೀಕಿನ ಒಳಗಡೆ ಬಂದು ಅಡ್ಮಿಷನ್ ತಗೊಂಡು ಕನ್ಫರ್ಮೇಶನ್ ಮಾಡ್ಕೊಂಡು ಜೂನ್ 10ನೇ ತಾರೀಕಿಗೆ ಕ್ಲಾಸಿಗೆ ಜಾಯಿನ್ ಆಗ್ರಿ. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ನೆಕ್ಸ್ಟ್ ಯಾವ್ದು ಬಂದ್ಬಿಟ್ಟು, ಸೊ ನೆಕ್ಸ್ಟ್ ಮಾಷನ್ ಮತ್ತು ಎಲೆಕ್ಟ್ರಿಷಿಯನ್ ಯಾರಾದ್ರೂ ಹಾಕಿದ್ರಪ್ಪ ಅಂದ್ರೆ ನಿಮ್ಗೂ 1600 ಮೀಟರ್ ರನ್ನಿಂಗ್ ಇರುತ್ತೆ. ಪುರುಷರಿಗೆ 9 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತದ. ಸೊ ಇದು ಎಕ್ಸಾಮ್ ನೋಡ್ಕೊಡ್ರಿ, ಫಿಸಿಕಲ್ ಪಾಸ್ ಆದ್ರಿ. ಫಿಸಿಕಲ್ ಪಾಸ್ ಆದ್ಮೇಲೆ ನಿಮ್ಮ CBT ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಇರ್ತೈತಿ. ಟೋಟಲಿ ಬಂದ್ಬಿಟ್ಟು 100 ಕ್ವಶನ್ಸ್ ಗಳು ಇರ್ತವೆ. ಎಷ್ಟು? 100 ಕ್ವಶನ್ಸ್ ಗಳು ಇರ್ತಾವು, 100 ಮಾರ್ಕ್ಸ್ ಇಂದ ಇರ್ತೈತಿ. ಸಬ್ಜೆಕ್ಟ್ ಗಳು ಏನೇನ್ ಇರ್ತೈತಿ ಸಿಲೆಬಸ್ ನೋಡ್ಕೊಡ್ರಿ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 25 ಕ್ವಶನ್ಸ್ ಗಳು ಇರ್ತಾವು. ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ 25 ಕ್ವಶನ್ಸ್ ಇರ್ತೈತಿ. ನೆಕ್ಸ್ಟ್ ಮ್ಯಾಥ್ಸ್ ಬಂದ್ಬಿಟ್ಟು 25 ಕ್ವಶನ್ಸ್ ಇರ್ತೈತಿ. ಇಂಗ್ಲಿಷ್ ಗ್ರಾಮರ್ ಅಥವಾ ಹಿಂದಿ ಗ್ರಾಮರ್ 25 ಕ್ವಶನ್ಸ್ ಗಳು ಇರ್ತಾವು. ಪ್ರತಿ ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಇರ್ತದ. 100 ಕ್ವಶನ್ಸ್ 100 ಮಾರ್ಕ್ಸ್. ನೆಗೆಟಿವ್ ಕೂಡ ಇರ್ತದ ಸ್ನೇಹಿತರೆ, ಇದಕ್ಕ 0.25 ನೆಗೆಟಿವ್ ಕೂಡ ಇರ್ತದ. ಎಷ್ಟು? ಬಾಳಲ್ಲ, 0.25 ಆರಾಮ್ಸಾಗಿ ಕ್ಲಿಯರ್ ಮಾಡ್ಕೋಬಹುದು. 0.25 ನೆಗೆಟಿವ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡದಲ್ಲಿ ಇರೋದಿಲ್ಲ, ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಇರ್ತದ. ಯಾವುದು? ಇಂಗ್ಲಿಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಈ ಎಕ್ಸಾಮ್ ಇರ್ತದ. ಸೊ ಆದ ಕಾರಣಕ್ಕೋಸ್ಕರ ನಮ್ ಕೋಚಿಂಗ್ ದಲ್ಲಿ ಸಪರೇಟ್ ಆಗಿ ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಟೀಚ್ ಮಾಡ್ತಾ ಇದೀವಿ. ಓಕೆ, ನೀವು ಯಾಕಂದ್ರೆ ಕನ್ನಡದಲ್ಲಿ ಎಕ್ಸಾಮ್ ಬರೆದ್ರೆ ಉಪಯೋಗ ಆಗೋದಿಲ್ಲ, ಇಂಗ್ಲಿಷ್ ನಲ್ಲೇ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ, ವಾರಕ್ಕೊಮ್ಮೆ ಡೆಮೋ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಆದ ಕಾರಣಕ್ಕೋಸ್ಕರ ನಿಮಗೆ SSC ನೋಡ್ರಿ, CRPF ಅವ್ರಿಗೆ ಕೂಡ ಡೆಮೋ ಇರುತ್ತೆ. 5 ಕಿಲೋಮೀಟರ್ ರನ್ನಿಂಗ್ ಇರೋರಿಗೆ 5 ಕಿಲೋಮೀಟರ್ ವಾರಕ್ಕೊಮ್ಮೆ ಡೆಮೋ. ನೆಕ್ಸ್ಟ್ 1600 ಮೀಟರ್ ಅವರಿಗೆ 1600 ಮೀಟರ್ ಡೆಮೋ ಇರ್ತದ. ಓಕೆ, ಇದಾದ್ಮೇಲೆ ಟ್ರೇಡ್ ಟೆಸ್ಟ್ ಅನ್ನು ತಗೋತಾರೆ. ಎಕ್ಸಾಮ್ ಕ್ಲಿಯರ್ ಆಯ್ತು, ಕಟ್ ಆಫ್ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಟ್ರೇಡ್ ಟೆಸ್ಟ್ ಅನ್ನ ತಗೋತಾರೆ. ಟ್ರೇಡ್ ಟೆಸ್ಟ್ ನಲ್ಲಿ ಕೂಡ ಯಾವ ತರ ಅಂದ್ರೆ ನೀವು ಯಾವುದೇ ಟ್ರೇಡ್ ಹಾಕಿರಿ, ಡ್ರೈವರ್ ಆಗಿರಲಿ ಡ್ರೈವಿಂಗ್ ಟೆಸ್ಟ್ ಆಗಿರಲಿ, ಕುಕ್ ಇದ್ದವ್ರಿಗೆ ಕುಕ್ ಟೆಸ್ಟ್ ಆಗಿರಲಿ, ವಾಟರ್ ಕ್ಯಾರಿಯರ್ ಆಗಿರಲಿ, ನೆಕ್ಸ್ಟ್ ಟೇಲರ್ ಇರೋರಿಗೆ ಟೇಲರ್ ವರ್ಕ್ ಆಗಲಿ, ಎಲ್ಲದಕ್ಕೂ ಕೂಡ ಟ್ರಯಲ್ ಅನ್ನ ತಗೋತಾರೆ. ಅಂದ್ರೆ ಟ್ರೇಡ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಟ್ರೇಡ್ ಟೆಸ್ಟ್ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದೀನಿ, ಯಾವ ತರ ಟ್ರೇಡ್ ಟೆಸ್ಟ್ ಅನ್ನ ಕೇಳ್ತಾರೆ, ಯಾವ ತರ ಟೆಸ್ಟ್ ಅನ್ನ ಪಾಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ. ಹೋಗಿ ಒಂದ್ಸರಿ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಹಿಂದಿನ ವಿಡಿಯೋಗಳನ್ನ ನೋಡ್ಕೋಬಹುದು. ಓಕೆ, ಪ್ರತಿಯೊಬ್ಬರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಟ್ರೇಡ್ ಟೆಸ್ಟ್ ಕೂಡ ಅಷ್ಟೇ ಟಫ್ ಇರ್ತದ. ಟ್ರೇಡ್ ಟೆಸ್ಟ್ ಪಾಸ್ ಆದ್ರೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ನಲ್ಲಿ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ನೀವು ಫೈನಲಿ ಆಗಿ CRPF ಫೌಜಿಯಾಗಿ ನಿಂತ್ಕೊಳ್ತೀರಾ. ಓಕೆ, ಟೈಮ್ ಕಡಿಮೆ ಇದೆ, ಸೊ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಯಾವ ಸಮಯದಲ್ಲಿ ಫಿಸಿಕಲ್ ಅನ್ನ ಕರೀತಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಡ್ವಾನ್ಸ್ ಆಗಿ ಪ್ರಿಪರೇಷನ್ ಮಾಡ್ಕೊಡ್ರಿ. ಡೇಟ್ ಫಿಕ್ಸ್ ಆದ್ಮೇಲೆ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತ.
5 ಕಿಲೋಮೀಟರ್ ರನ್ನಿಂಗ್ ಓಡೋರ್ಗೂ ಕೂಡ ಕಷ್ಟ ಆಗುತ್ತೆ. ನೆಕ್ಸ್ಟ್ ಫಿಸಿಕಲ್ ಪಾಸ್ ಮಾಡ್ಕೊಳ್ತೀನಿ, ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋರ್ಗೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಆದ ಕಾರಣಕ್ಕೋಸ್ಕರ ಅಡ್ವಾನ್ಸ್ ಆಗಿ ತಯಾರಿನ ಮಾಡ್ಕೊಡ್ರಿ. ಬರ್ಬೇಕನ್ನೋರು ನಮ್ಮ HJ ಡಿಫೆನ್ಸ್ ಅಕಾಡೆಮಿಗೆ ಬಂದು ಜಾಯ್ನ್ ಆಗಿರಿ. ಜೂನ್ 10ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ ಏನಿದೆಯಲ್ಲ, ಸೊ ಇದು ನಮ್ಮ ಆಫೀಸ್ ನಂಬರ್ ಆಗಿರ್ತದೆ. ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡು ನೀವು ಅಡ್ಮಿಷನ್ ಗಳನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸೊ ಈ ವಿಡಿಯೋನ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಗ ಈ ವಿಡಿಯೋನ ಶೇರ್ ಮಾಡ್ರಿ. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಸೊ ಈ ವಿಡಿಯೋನ ಶೇರ್ ಮಾಡ್ರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.